ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲ, ನಾನು ಚಂದನ್. ಎಸ್, ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣವನ್ನ ಒಂದ್ ಕಡೆ ಸೇವ್ ಮಾಡಬೇಕು. ಎಲ್ಲಿ ಸರ್ ಸೇವ್ ಮಾಡೋದು, ಎಲ್ಲಿ ಅಥೆಂಟಿಕ್ಕು, ಎಲ್ಲಿ ಗ್ಯಾರಂಟಿಡ್ ಅಂತ ಕೇಳಿದ್ರೆ ಟಕ್ ಅಂತ ನಮಗೆ ನೆನಪಾಗೋದೆ ಪೋಸ್ಟ್ ಆಫೀಸ್. ಎಸ್, ಇದೇ ರೀತಿಯ ಪೋಸ್ಟ್ ಆಫೀಸ್ನಲ್ಲಿ ಒಂದಷ್ಟು ಸಿಕ್ಕಾಪಟ್ಟೆ ಸ್ಕೀಮ್ಸ್ಗಳಿದೆ. ಹಾಗಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಲಿ ಸರ್ ಅಂತ ಕೇಳೋದಾಯ್ತು ಅಂದ್ರೆ ನಾನು ನಿಮಗೆ ತಂದಿದ್ದೀನಿ ಟಾಪ್ 3 ಪೋಸ್ಟ್ ಆಫೀಸ್ ಸ್ಕೀಮ್. ಸಿಕ್ಕಾಪಟ್ಟೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುವಂಥದ್ದು, ಟೆನ್ಯೂರ್ ಕೂಡ ಕಡಿಮೆ ಇರುವಂಥದ್ದು. ಅಷ್ಟೇ ಅಲ್ಲ, ಅಥವಾ ಮುಂಚಿನ ಅಮೌಂಟ್ ಅನ್ನು ಎಕ್ಸಿಟ್ ಮಾಡ್ಕೋಬೋದಾ, ತಗೋಬೋದಾ, ಹೇಗೆ ಸರ್? ಆ ರೀತಿಯಾಗಿ ಟಾಪ್ 3 ಪೋಸ್ಟ್ ಆಫೀಸ್ ಸ್ಕೀಮ್ಗಳನ್ನ ತಂದಿದ್ದೀನಿ. ಇವತ್ತು ಮಿಸ್ ಮಾಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಸ್ಕೀಮು ನಿಮಗೆ ಸೂಟ್ ಆಗುತ್ತೆ, ಯಾವ್ದಲ್ಲಿ ಹೈ ಇಂಟ್ರೆಸ್ಟ್, ಯಾವ ರೀತಿಯಾಗಿ ಟೆನ್ಯೂರ್ಗಳು ಕಮ್ಮಿ ಇದಾವೆ, ಯಾವ್ದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ, ಅಷ್ಟೇ ಅಲ್ಲದೆ ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಏನಾದ್ರು ಇದಾವ, ಈ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ನಾನು ಮೊದಲನೇ ತಗೊಳ್ಳೋದೆ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಯಾಕೆ ಇದನ್ನ ನಾನು ಮೊದಲನೇದಾಗಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ಎಸ್, ಇದರಲ್ಲಿ ನಿಮಗೆ ಸಿಗುತ್ತೆ 7.1% ರೇಟ್ ಆಫ್ ಇಂಟ್ರೆಸ್ಟ್. ಅಷ್ಟೇ ಅಲ್ಲದೆ ದೇರ್ ಈಸ್ ನೋ ಏಜ್ ಲಿಮಿಟ್. ಇದಿಷ್ಟೇ ಅಲ್ಲ, ಇನ್ನೊಂದು ಬೆನಿಫಿಟ್ ಏನಂದ್ರೆ 80C ಅಡಿಯಲ್ಲಿ 1,50,000 ರೂಪಾಯಿವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುವಂಥದ್ದು. 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳ ಹೆಸರಲ್ಲಿ ನೀವೇನಾದ್ರೂ ಅಮೌಂಟ್ ಅನ್ನ ಹಾಕ್ತೀರಾ ಅಂತಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಅಲ್ಲಿ ನಿಮಗೆ ಸಿಗುತ್ತೆ 4%. ತದನಂತರ 18 ವರ್ಷದ ನಂತರ ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನಲ್ಲಿ 7.1% ಬಡ್ಡಿ ಸಿಗುತ್ತೆ. ಇದಿಷ್ಟೇ ಅಲ್ಲ, ಟೆನ್ಯೂರ್ ಪೀರಿಯಡ್ ಬಂದ್ರು 15 ವರ್ಷ ಇರುತ್ತೆ. ಇನ್ವೆಸ್ಟ್ಮೆಂಟ್ ಲಿಮಿಟ್ ಬಂದು 500 ರೂಪಾಯಿಂದ 1.5 ಲಕ್ಷದವರೆಗೂ ನೀವು ಅಮೌಂಟ್ ಅನ್ನ ಪ್ರತಿ ವರ್ಷ ಹಾಕ್ತಾ ಹೋಗ್ಬೋದು. ಇದರಲ್ಲಿ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಪಡ್ಕೋಬಹುದು. ಸರ್, ನನಗೆ ಮಧ್ಯದಲ್ಲಿ ಅಮೌಂಟ್ ಏನಾದ್ರು ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ, ಇದನ್ನ ತಗೋಬೋದಾ ಅಂತ ಕೇಳಿದಾಯ್ತು ಅಂದ್ರೆ ಈ PPF ಅಕೌಂಟ್ ಮೂಲಕ ನೀವು ಕೂಡ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ತಗೋಬೋದಾ, ಹಾಗಿದ್ರೆ ಎಷ್ಟು ಸರ್ ಅಂತ ಕೇಳಿದಾಯ್ತು ಅಂದ್ರೆ ನೀವೊಂದು PPF ಅಮೌಂಟ್ ಅನ್ನು ಏನಿಟ್ಟಿದ್ದೀರಿ ಅದರ ಒಂದು ಆಧಾರದ ಮೇಲೆ ನಿಮಗೆ 25% ಸಿಗುತ್ತೆ. ಅಷ್ಟೇ ಅಲ್ಲ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಈ PPF ಅಕೌಂಟ್ ಇಂದ, ಈ ಒಂದು PPF ಸ್ಕೀಮ್ ನಿಂದ ನಿಮಗೆ 7.1% ಸಿಗುತ್ತಲ್ವಾ. ಎಸ್, ಅದೇ ರೀತಿ ನೀವೇನಾದ್ರೂ ಇದರಲ್ಲಿ 25% ಲೋನ್ ತಗೊಳ್ತೀರಾ ಅಂದ್ರೆ ಬ್ಯಾಂಕ್ ಅಲ್ಲಿ 7.1% ಪ್ಲಸ್ 1% ಅಂದ್ರೆ 8.1% ಅಷ್ಟು ಬಡ್ಡಿ ನಿಮಗೆ ಈ ಒಂದು ಲೋನ್ ಅಲ್ಲಿ ಆಗುತ್ತೆ. ಈ ಲೋನ್ ಟೆನ್ಯೂರ್ ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ 15 ವರ್ಷ ಅಂತ ಹೇಳಿದ್ದೀನಿ. ಆದ್ರೆ ಮಿಡಲ್ ಅಲ್ಲಿ ತಗೋಬಹುದು, ಪಾರ್ಷಲ್ ವಿಡ್ರಾ ಅಂತ ಹೇಳಿದ್ನಲ್ಲ, ನೀವು ಮಿನಿಮಮ್ ಅಂದ್ರು 4 ವರ್ಷ ಕಟ್ಟಿರ್ಲೇಬೇಕು ಅಥವಾ 4 ವರ್ಷ ಆಗಿರ್ಲೇಬೇಕು. ಆಗ್ಲೇನೆ ನೀವು ಕೂಡ 50% ಆಫ್ ವಿಡ್ರಾಲ್ ಅಮೌಂಟ್ ಅನ್ನ ಮಾಡಬಹುದು ಇದು ಪಾರ್ಷಲ್ ವಿಡ್ರಾಲ್ ನಲ್ಲಿ. ಸರ್, ಹಾಗಿದ್ರೆ ನಾನು ಅಮೌಂಟ್ ಹಾಕಿದ ತಕ್ಷಣ ನನಗೆ ಲೋನ್ ಸಿಗುತ್ತಾ? ಇಲ್ಲ ಇಲ್ಲ ಇಲ್ಲ, ಮಿನಿಮಮ್ ನೀವು 1 ವರ್ಷದವರೆಗೂ ಈ ಒಂದು ಅಮೌಂಟ್ ಅನ್ನ ಕಟ್ಟಿರ್ಲೇಬೇಕು. ಅಥವಾ 1 ಲಕ್ಷ ಕಟ್ಟಿರ್ತಿರೋ ಅಥವಾ 50,000 ಕಟ್ಟಿರ್ತಿರೋ, ಎಷ್ಟಾದ್ರೂ ಕಟ್ಟಿರಿ, ಮಿನಿಮಮ್ 1 ವರ್ಷ ಆದ್ರೂ ಆಗಿರ್ಲೇಬೇಕು. ಆ 1 ವರ್ಷದ ನಂತರ ಮಾತ್ರನೇ ನೀವೊಂದು ಈ ಲೋನ್ ಅನ್ನ ತಗೋಬಹುದು. ಅಷ್ಟೇ ಅಲ್ಲ ಸರ್, ಈ ಲೋನ್ ಅನ್ನ ತಗೊಂಡು ಎಷ್ಟು ವರ್ಷ ಕಟ್ಟಬೇಕಾಗುತ್ತೆ ಸರ್ ಅಂತ ನಾನು ಕೇಳೋದಾಯ್ತು ಅಂದ್ರೆ ಖಂಡಿತವಾಗ್ಲೂ ನೆನಪಿನಟ್ಕೊಳ್ಳಿ, 36 ಮಂತ್ ಅಂದ್ರೆ 3 ವರ್ಷದೊಳಗಡೆ ನೀವು ಈ ಲೋನ್ ಅನ್ನ ಕ್ಲಿಯರ್ ಮಾಡಲೇಬೇಕು. ಓವರ್ ಆಲ್ 25% ವರೆಗೂ ನೀವು ಲೋನ್ ಅನ್ನು ತಗೊಂಡಿರ್ತೀರಿ, ಅದನ್ನ ಕೇವಲ 36 ತಿಂಗಳ ಒಳಗಡೆ ನೀವು ಇದನ್ನ ಕಟ್ಟಲೇಬೇಕು. ಹಾಗಿದ್ರೆ ನೀವು 1.5 ಲಕ್ಷವನ್ನ ಒಂದು PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಇಟ್ಟಿರ್ತೀರಾ ಅಂತಂದ್ರೆ ಹಾಗಿದ್ರೆ 15 ವರ್ಷದ ನಂತರ ನನಗೆ ಎಷ್ಟು ಸಿಗುತ್ತೆ ಸರ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದಂದ್ರೆ ಖಂಡಿತವಾಗ್ಲೂ ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ PPF ನಲ್ಲಿ 1.5 ಲಕ್ಷ ಪ್ರತಿ ವರ್ಷ ನಾನು ಕಟ್ಟಿದಾಯ್ತು ಅಂದ್ರೆ 15 ವರ್ಷಕ್ಕೆ ನನಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ನಾನು ಇಲ್ಲಿ PPF ಕ್ಯಾಲ್ಕುಲೇಟರ್ ನಾನು ಓಪನ್ ಮಾಡಿದ್ದೀನಿ. 1.5 ಲಕ್ಷ ಪ್ರತಿ ವರ್ಷ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ 15 ವರ್ಷ ಟೆನ್ಯೂರ್ ಅಂತ ಇಟ್ಕೊಂಡ್ರೆ 7.1% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಟೋಟಲ್ ಆಗಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ 22,50,000 ರೂಪಾಯಿ ಆಗುತ್ತೆ. ಅಂಡ್ ಟೋಟಲ್ ಇಂಟ್ರೆಸ್ಟ್ 18,18,209 ರೂಪಾಯಿ ಆಗುತ್ತೆ. ಹಾಗಿದ್ರೆ ಟೋಟಲ್ ಆಗಿ ಎಷ್ಟು ಸಿಗುತ್ತೆ ನಮ್ಮ ಕೈಯಲ್ಲಿ ಅಮೌಂಟು 15 ವರ್ಷದ ನಂತರ ಎಷ್ಟು ಸಿಗುತ್ತೆ ಸರ್ ನಮಗೆ ಅಂದ್ರೆ 40,68,209 ರೂಪಾಯಿ ಸಿಗುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಪ್ರತಿ ವರ್ಷ 1.5 ಲಕ್ಷ ಹಾಕಿದ್ದಾಯ್ತು ಅಂದ್ರೆ 15 ವರ್ಷ 7.1% ಟೋಟಲ್ ರಿಟರ್ನ್ಸ್ 40,68,209 ರೂಪಾಯಿ. ಇನ್ನು ಎರಡನೇ ಸ್ಕೀಮ್ ನೋಡೋದಾಯ್ತು ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NSC ಅಂತ ಕರಿತೀವಿ. ಇದಕ್ಕೆ ಯಾವುದೇ ಆದಂತ ಏಜ್ ಲಿಮಿಟ್ ಇಲ್ಲ, ಆದರೆ 18 ವರ್ಷದ ಮೇಲ್ಪಟ್ಟಾಗಿದ್ರೆ ಮಾತ್ರನೇ ಈ NSC ನಲ್ಲಿ ನೀವು ಕೂಡ ಈ ಸ್ಕೀಮ್ಗೆ ಒಂದು ಅಮೌಂಟ್ ಅನ್ನು ಹಾಕ್ತಾ ಹೋಗ್ಬೋದು. ಇದಕ್ಕೆ ಮಿನಿಮಮ್ ಅನ್ನೋದು 1,000 ರೂಪಾಯಿ, ಬಟ್ ನೋ ಲಿಮಿಟ್, ಯಾವುದೇ ಲಿಮಿಟೇ ಇಲ್ಲ. ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ಅಮೌಂಟ್ ಅನ್ನ ಈ ಒಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ನಲ್ಲಿ ಹಾಕಬಹುದು. ಆದ್ರೆ ಈ ಸ್ಕೀಮ್ ನ ಟೆನ್ಯೂರ್ ಬಂದು 5 ವರ್ಷ ಇರುತ್ತೆ. ಅದರ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.7% ಸಿಗುತ್ತೆ ನಿಮಗೆ. ಮೈನರು ಕೂಡ ಇದಕ್ಕೆ ಹಾಕಬಹುದು, ಅದರ ವಿತ್ ಗಾರ್ಡಿಯನ್ ರೆಫರೆನ್ಸ್ ಅಲ್ಲಿ ಹಾಕಬೇಕಾಗತ್ತೆ. ಮೇಜರ್ ಅಂದ್ರೆ 18 ವರ್ಷದ ಮೇಲ್ಪಟ್ಟಿರೋರು ಈ ಸ್ಕೀಮ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರೆ 7.7% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುವಂತದ್ದು. ಇದರಲ್ಲೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಇದೆ, 1.5 ಲಕ್ಷ ಸಿಗುತ್ತೆ, ಅದು ಅಂಡರ್ 80C.
ಇದರ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಮಿಡಲ್ ಅಲ್ಲೆಲ್ಲ ವಿತ್ಡ್ರಾ ಮಾಡ್ಕೋಬಹುದಾ ಸರ್, ನನಗೆ ಕಟ್ಟಕ್ಕಾಗಿಲ್ಲ ಅಂದ್ರೆ ಏನ್ ಮಾಡೋದು? ಆದ್ರೆ ಈ ಸ್ಕೀಮ್ ನ ಟೆನ್ಯೂರ್ ಬಂದು 5 ವರ್ಷ ಇದೆ, ಯಾವುದೇ ಕಾರಣಕ್ಕೂ ತಾವು ಮಿಡಲ್ ಅಲ್ಲಿ ತೆಗೆಯಕ್ಕಾಗಲ್ಲ. ಆದರೆ ಯಾರು ಸ್ಕೀಮ್ ಅನ್ನ ಕಟ್ತಾ ಹೋಗ್ತಿರ್ತಾರೆ ಅಥವಾ ಯಾರು ಇನ್ವೆಸ್ಟ್ ಮಾಡ್ತಿರ್ತಾರೆ ಅವ್ರೇನ ಡೆತ್ ಆದ್ರೆ ಮಾತ್ರ ನೀವು ಆ ಅಮೌಂಟ್ ಅನ್ನ ತಗೋಬಹುದು. ಅಥವಾ ಜಾಯಿಂಟ್ ಅಕೌಂಟ್, ನೀವು ಮತ್ತೆ ಇನ್ನೊಬ್ರು ಯಾರಾದ್ರೂ ಸೇರಿ ನೀವು ಜಾಯಿಂಟ್ ಅಕೌಂಟ್ ಅಲ್ಲಿ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಇಲ್ಲ ಅಂದ್ರೆ ಆ ಒಂದು ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೋಬಹುದು. ಅದು ಕೂಡ ಪಾರ್ಷಲ್ ವಿಡ್ರಾಲ್ ಅಂತ ಕರಿತೀವಿ. ಕೆಲವು ಸ್ಕೀಮ್ಗಳು ಸೆಕ್ಷನ್ ಅಂಡರ್ 80C ಅಂತ ಹೇಳಿದ್ದೀನಿ, ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಬಂದು 1.5 ಲಕ್ಷ ಅಂತ ಹೇಳಿದ್ದೀನಿ. ಸರ್ ಹಾಗಿದ್ರೆ ನಾನು ಇದೆಲ್ಲ ಒಂದು 50,000 ರೂಪಾಯಿ ಹಾಕಿದ್ದೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 50,000 ರೂಪಾಯಿ ಹಾಕಿದ್ದೀನಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ PPF ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ಇವೆರಡು ಮರ್ಜ್ ಮಾಡಿದ್ರೆ 1.5 ಲಕ್ಷ ರೂಪಾಯಿ ಆಗುತ್ತಲ್ಲ. ಸೊ ಅಂಡರ್ ಸೆಕ್ಷನ್ 80C ಅಲ್ಲಿ 1.5 ಲಕ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟ್ ಏನು ಹೇಳಿದ್ದೀನಿ, ನೀವು ಎರಡರ ಅಕೌಂಟ್ ಸೇರಿ 1.5 ಲಕ್ಷ ಆಯ್ತು ಅಂದ್ರೂ ಕೂಡ ನಿಮಗೆ ಒಂದು ಟ್ಯಾಕ್ಸ್ ಬೆನಿಫಿಟ್ ಸಿಗುವಂಥದ್ದು. ಇದರಲ್ಲಿ ಬೇರೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಸರ್ ಅಂತ ಕೇಳೋದಾಯ್ತಂದ್ರೆ ಖಂಡಿತ ಇದೆ. ದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ವರ್ಷದಲ್ಲಿ ತಾವೇನಾದ್ರೂ 50,000 ರೂಪಾಯಿ ಕಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ 5,000 ರೂಪಾಯಿ ಬಡ್ಡಿ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ಟೋಟಲ್ ಅಮೌಂಟ್ ಬಂದು 55,000 ರೂಪಾಯಿ ಆಗುತ್ತಲ್ವಾ. ಸೊ 50,000 ಪ್ಲಸ್ 5,000 ಆ ಎರಡು ಸೇರಿದಾಗ 55,000 ಏನಾಗುತ್ತೆ, ಅದಕ್ಕೆ ನಿಮಗೆ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಮುಂದಿನ ವರ್ಷ ಅದು 60,000 ಆಯ್ತು ಅಂದ್ರೆ ಅದಕ್ಕೆ ನಿಮಗೆ ಬಡ್ಡಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ದ ಪವರ್ ಆಫ್ ಕಾಂಪೌಂಡಿಂಗ್. ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಇದಿಷ್ಟೇ ಅಲ್ಲ, ಇನ್ನೊಂದು ಬೆನಿಫಿಟ್ ಇದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷನೋ ಅಥವಾ 1.5 ಲಕ್ಷ ಇಟ್ಟಿರ್ತೀರಾ ಒಂದು ವರ್ಷಕ್ಕೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅವರು ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ನೀವು ಕೂಡ ಯಾವುದೇ ಬ್ಯಾಂಕ್ಗಳಲ್ಲಿ ಲೋನು ಕೂಡ ತಗೋಬಹುದು. ಎಸ್, ಹಾಗಿದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ನಾನು ಒಂದು 5 ಲಕ್ಷ ರೂಪಾಯಿ ಇಡ್ತೀನಿ ಸರ್, ಹಾಗಿದ್ರೆ ನನಗೆ ಎಷ್ಟು ರಿಟರ್ನ್ ಸಿಗುತ್ತೆ ಹೇಳ್ಬೋದಾ? ಎಸ್, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ತಂದಿದ್ದೀನಿ. ಎಷ್ಟು ಬರುತ್ತೆ 5 ಲಕ್ಷ ರೂಪಾಯಿ 5 ವರ್ಷ ಟೆನ್ಯೂರ್ ಇತ್ತು ಅಂದ್ರೆ ನಿಮ್ ಕೈಗೆ ಎಷ್ಟು ಬರುತ್ತೆ? ಎಸ್, ನಾನೀಗ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನ ಒಂದು ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. ಇಲ್ಲಿ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. 5 ಲಕ್ಷ ಹಾಕಿದ್ದೀರಾ, 7.7% ಅದು 5 ವರ್ಷಕ್ಕೆ ಟೆನ್ಯೂರ್ ಅಂತ ಇಟ್ಕೊಂಡ್ರೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ 5 ಲಕ್ಷ, ಟೋಟಲ್ ಇಂಟ್ರೆಸ್ಟ್ ಬಂದು 2,24,517 ರೂಪಾಯಿ ಆಗುತ್ತೆ. ದ ಟೋಟಲ್ ಅಮೌಂಟ್ ನಿಮ್ ಕೈಗೆ ಬರುವಂತದ್ದು 5 ವರ್ಷದ ನಂತರ 7,24,517 ರೂಪಾಯಿ ಬರುತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಕೂಡ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇದೆ, ಸರ್ಟಿಫಿಕೇಟ್ ಇಟ್ಕೊಂಡು ತಾವು ಬ್ಯಾಂಕಲ್ಲೂ ಕೂಡ ಲೋನ್ ತಗೋಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟ್ಯಾಕ್ಸ್ ಬೆನಿಫಿಟ್ ಇದೆ, ಟ್ಯಾಕ್ಸ್ ಸೇವಿಂಗ್ ಬೆನಿಫಿಟ್ ಇದೆ. ಅಂಡರ್ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೂ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಸೇವ್ ಮಾಡ್ಕೋಬಹುದು. ಈಗ ಆಲ್ರೆಡಿ 2 ಸ್ಕೀಮ್ಗಳನ್ನ ತಿಳ್ಕೊಂಡಿದ್ದೀರಾ. ನಮ್ಮ 3ನೇ ಸ್ಕೀಮ್ ಬಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್. ಈ ಸ್ಕೀಮ್ ಬಂದು 60 ವರ್ಷ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟಿರೋರು ತಮ್ಮ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಬಂದಿರುವಂತ ಅಷ್ಟು ಅಮೌಂಟ್ ಅನ್ನ ಈ ಒಂದು ಸ್ಕೀಮ್ ಅಲ್ಲಿ ಹಾಕಿದ್ರೆ ಹೈಯೆಸ್ಟ್ ಬಡ್ಡಿ, ನಾವು ಇವಾಗ PPF ಅಲ್ಲಿ ಏನ್ ಹೇಳಿದೀನಿ ಬಡ್ಡಿ ಅಥವಾ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ಹೇಳಿರುವಂತ ಬಡ್ಡಿ, ಅದಕ್ಕಿಂತ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ನಿಮಗೆ ಅವೆರಡಕ್ಕಿಂತ ಹೆಚ್ಚು ಬಡ್ಡಿ ಸಿಗುತ್ತೆ. ಆದ್ರೆ ಇಲ್ಲಿ ಪಾಯಿಂಟ್ ಇರೋದು 60 ವರ್ಷ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈ ಒಂದು ಸ್ಕೀಮ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು 60 ವರ್ಷ ಇರ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ಆ ಬೆನಿಫಿಟ್ ಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಆ ಒಂದು 60 ವರ್ಷ ಅಥವಾ 60 ವರ್ಷ ಮೇಲ್ಪಟ್ಟಿರೋರು ಯಾರು ನಿಮ್ಮ ಮನೇಲಿ ಇತ್ತು ಅಂದ್ರೆ ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ಒಂದು ಲಂಸಮ್ ಅಮೌಂಟ್ 5 ಲಕ್ಷನೋ ಅಥವಾ 10 ಲಕ್ಷನೋ ನೀವೇನಾದ್ರೂ ಅವರ ಒಂದು ಅಕೌಂಟ್ ನಲ್ಲಿ ಇನ್ವೆಸ್ಟ್ ಮಾಡಿತ್ತು ಅಂದ್ರೆ ನಿಮಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಈ ಒಂದು ಸ್ಕೀಮ್ ನ ಬೆನಿಫಿಟ್ ನಿಮಗೂ ಕೂಡ ಸಿಗುತ್ತೆ. ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ 60 ವರ್ಷ ಮೇಲ್ಪಟ್ಟಿರೋರು ಕೂಡ ಈ ಒಂದು ಸ್ಕೀಮ್ ನಲ್ಲಿ ಹಾಕೋಬಹುದು. ಅಷ್ಟೇ ಅಲ್ಲ, ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ ಅಂತಂದ್ರೆ ಅವ್ರ ಏಜ್ ಒಂದು 55 ವರ್ಷ ಇದ್ರು ಕೂಡ ಅವರು ಒಂದು ಈ ಸ್ಕೀಮ್ ನಲ್ಲಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದು. ಇನ್ನೊಂದು ರಿಟೈರ್ಡ್ ಡಿಫೆನ್ಸ್ ಇಂದ ಯಾರೋ ಬಂದಿರ್ತಾರೆ, ಅವ್ರ ಏಜ್ ಒಂದು 50 ವರ್ಷ, ಅವ್ರು 50 ವರ್ಷ ಏನಾರ ಇತ್ತು ಅಂದ್ರೆ ಅವರು ಕೂಡ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ಅವರು ಕೂಡ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದು. ಈ ಒಂದು ಇಂಟ್ರೆಸ್ಟ್ ಅನ್ನ ನೋಡೋದಾಯ್ತು ಅಂದ್ರೆ 8.2% ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾನು PPF ಅಲ್ಲಿ ನೋಡೋದಾಗಿರ್ಬೋದು ಅಥವಾ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಅಲ್ಲಿ ನೋಡೋದಾಗಿರ್ಬೋದು, ಅದಕ್ಕಿಂತ ಹೆಚ್ಚು ಬಡ್ಡಿ ಇಲ್ಲಿ 8.2% ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲಂಸಮ್ ಅಮೌಂಟ್ ರಿಟೈರ್ಡ್ ಆಗಿರ್ತಾರೆ, ಒಂದು 10 ಲಕ್ಷನೋ 15 ಲಕ್ಷ ಇರುತ್ತೆ, ಅವರು ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ಈ ಒಂದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತು ಅಂದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ನೋಡಬಹುದು. ಇದನ್ನು ಕೂಡ ಟ್ಯಾಕ್ಸ್ ಬೆನಿಫಿಟ್ ನೋಡೋದಾಯ್ತು ಅಂದ್ರೆ ಅಂಡರ್ ದ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುವಂಥದ್ದು. ಸರ್ ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಏನು ಅಂತ ಕೇಳಿದ್ರೆ 1,000 ರೂಪಾಯಿಂದ ಅಪ್ ಟು 30 lakh rupees ವರೆಗೂ ನೀವು ಈ ಒಂದು ಸ್ಕೀಮ್ ನಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ಸರ್ ಇದರಲ್ಲಿ ಏನಾದರೂ ಪಾರ್ಷಲ್ ವಿಡ್ರಾಲ್ ಇದೆಯಾ? ಎಸ್, ಖಂಡಿತ ಇದೆ. ಆದರೆ 1 ವರ್ಷ ಅಥವಾ 1 ವರ್ಷಕ್ಕಿಂತ ಮುಂಚೆ ನೀವೇನಾದರೂ ವಿಡ್ರಾ ಮಾಡ್ತೀರಾ
ನಿಮ್ಮ ಅಮೌಂಟನ್ನು ವಿಡ್ರಾ ಮಾಡ್ತೀರಾ ಅಂದರೆ 1 ವರ್ಷದ ಬಡ್ಡಿಯನ್ನು ನಿಮ್ಮ ಪ್ರಿನ್ಸಿಪಲ್ ಅಮೌಂಟಿಂದ ಅವರು ಡಿಡಕ್ಟ್ ಮಾಡಿಕೊಂಡೇ ಕೊಡ್ತಾರೆ. ಸರ್ ಹಾಗಿದ್ರೆ 2 ವರ್ಷ ಆಗಿದ್ರೆ ಹೇಗೆ ಅಂದರೆ 1.5% ಬಡ್ಡಿಯನ್ನು ನಿಮ್ಮ ಪ್ರಿನ್ಸಿಪಲ್ ಅಮೌಂಟಿಂದ ಡಿಡಕ್ಟ್ ಮಾಡಿ ಕೊಡ್ತಾರೆ. 2 ವರ್ಷದಿಂದ 5 ವರ್ಷದೊಳಗಡೆ ನೀವೇನಾದರೂ ಈ ಒಂದು ಸ್ಕೀಮಲ್ಲಿ ಅಮೌಂಟನ್ನು ವಿಡ್ರಾ ಮಾಡ್ತೀರಾ ಅಂದರೆ 1% ಅಷ್ಟು ಅಮೌಂಟ್ ಡಿಡಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟಿಂದ. ಎಸ್, ಏನೇನೆಲ್ಲ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಇದರಲ್ಲಿ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು, ಪಾರ್ಷಲ್ ವಿಡ್ರಾ ಏನಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಏನು, ಟ್ಯಾಕ್ಸ್ ಬೆನಿಫಿಟ್ಸ್ ಏನಾದರೂ ತಿಳ್ಕೊಂಡ್ರಿ. ಹಾಗಿದ್ರೆ 10 ಲಕ್ಷ ರೂಪಾಯಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ದಾಯ್ತು ಅಂದರೆ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.2%, 5 ವರ್ಷ ಟೆನ್ಯೂರ್ ಅಂತ ಇಟ್ಕೊಂಡ್ರೆ ಸರ್ ರಿಟರ್ನ್ ಎಷ್ಟು ಸಿಗುತ್ತೆ ನಮ್ಮ ಕೈಗೆ? ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಕ್ಯಾಲ್ಕುಲೇಟ್ ಓಪನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ, 5 ವರ್ಷ 8.2% ಬಡ್ಡಿ ಅಂತ ನೋಡೋದಾಯ್ತು ಅಂದರೆ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ವರ್ಷದಲ್ಲಿ 4 ಸಲ ಬಡ್ಡಿ ಕೊಡ್ತಾರೆ. ಅಂದರೆ ಕ್ವಾರ್ಟರ್ಲಿ ರಿಸೀವಬಲ್ ಇಂಟ್ರೆಸ್ಟ್ ಬಂದು 2049 ರೂಪಾಯಿ ಬರುತ್ತೆ. ಅಂದರೆ ಕ್ವಾರ್ಟರ್ಲಿ ಇದೆ, ವರ್ಷದಲ್ಲಿ 4 ಸಲ ಕೊಡ್ತಾರೆ, 2000 ಆ ಥರ. ಸೊ ಟೋಟಲ್ ಇಂಟ್ರೆಸ್ಟ್ ಬಂದು 41,000 ರೂಪಾಯಿ ಆಗುತ್ತೆ. ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಬಂದು 5 ವರ್ಷ, ಅಂದರೆ ನೀವು ಒಂದೇ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 5 ವರ್ಷಕ್ಕೆ 1,41,000 ರೂಪಾಯಿ ರಿಟರ್ನ್ಸು ನಿಮ್ಮ ಕೈಗೆ ಸೇರುತ್ತೆ. ಸೊ ನೋಡೋಲ್ಲ, ಟಾಪ್ 3 ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ, ಟ್ಯಾಕ್ಸ್ ಬೆನಿಫಿಟ್ ಏನಿದೆ, ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ಈ ಒಂದು ಸ್ಕೀಮ್ನಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ, ಯಾವ ಏಜಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವ ಏಜ್ ಅವರು ಇನ್ವೆಸ್ಟ್ ಮಾಡ್ಬೋದು, ಈ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನೀವು ಕೂಡ ಇನ್ವೆಸ್ಟ್ ಮಾಡೋ ಹಾಗಿದ್ದಾರೆ 60 ವರ್ಷಕ್ಕಿಂತ ಮೇಲಿದ್ದೀರಾ ಅಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ನೀವು ಹಾಕ್ಬೋದು, ಅಥವಾ 18 ವರ್ಷಕ್ಕಿಂತ ಮೇಲಾಗಿರೋದು PPF ಕೂಡ ಹಾಕ್ಬೋದು, ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿ ಹಾಕ್ಬೋದು, 4% ಸಿಗುತ್ತೆ. ಅದರ ಆಫ್ಟರ್ 18 ಇಯರ್ಸ್ ಆದಮೇಲೆ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಲ್ಲಿ ನಿಮಗೆ 7.1% ಸಿಗುತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿದ್ದೀನಿ, ಆ ಸ್ಕೀಮ್ ಕೂಡ ನಿಮ್ಗೆ ಗೊತ್ತಾಗಿರುತ್ತೆ, ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು, ಅದರಲ್ಲೂ ಕೂಡ ಒಳ್ಳೆ ಇಂಟ್ರೆಸ್ಟ್ ಸಿಗುತ್ತೆ, ಅದು ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಅಂಡರ್ ದ ಸೆಕ್ಷನ್ 80C 1.5 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ನೋಡ್ತಾರೆ, ಇದೇ ರೀತಿ ಮತ್ತಷ್ಟು ಸ್ಕೀಮ್ಸ್ಗಳನ್ನ ತರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.